ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ನಂದನವನ ವ್ಲಾಗ್. ಹಾಗಲಕಾಯಿ ಅಂದರೆ ಕಹಿ ಅಂತ ಅದನ್ನು ಇಷ್ಟಪಡದೇ ಇರೋರೇ ಜಾಸ್ತಿ. ಆದರೆ ಈ ಥರ ಒಮ್ಮೆ ಹಾಗಲಕಾಯಿ ಪಲ್ಯ ತಿಂದು ನೋಡಿ, ಎಲ್ಲರೂ ಇಷ್ಟಪಡ್ತೀರಾ. ಮೊದಲಿಗೆ ಹಾಗಲಕಾಯಿನ ಈ ರೀತಿ ನೀಟಾಗಿ ಕೆತ್ಕೊಳ್ಬೇಕು. ಆಮೇಲೆ ಅದನ್ನು ಒಂದು 2 ಟೈಮ್ಸ್ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಾದ ತಕ್ಷಣ ಅದನ್ನು ಹೀಗೆ ವಿಡಿಯೋದಲ್ಲಿ ತೋರಿಸಿರೋ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಾದ ತಕ್ಷಣ ಅದನ್ನು ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಅದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ. ಅದಾದ ತಕ್ಷಣ ಒಂದು ಪ್ಲೇಟಲ್ಲಿ ಸ್ವಲ್ಪ ಒಣಮೆಣಸು, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಮೆಂತ್ಯ ಕಾಳುಗಳನ್ನು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಹುರಿದಿಟ್ಕೊಂಡಿರೋ ಕರಿಬೇವನ್ನು ಆ್ಯಡ್ ಮಾಡಿ. ಹಾಗೆ ಒಂದು ಪಾತ್ರೆಯಲ್ಲಿ ಹುಳಿಯನ್ನು ನೆನೆಸಿಟ್ಕೊಂಡಿರಿ. ಹಾಗೆ ಎರಡು ನೀರುಳ್ಳಿಗಳನ್ನು ಮತ್ತು ಒಂದು ಸ್ವಲ್ಪ ಹೆಚ್ಚು ಕಾಯಿ ತುರಿಗಳನ್ನು ನೀಟಾಗಿ ತುರಿದಿಟ್ಕೊಂಡಿರಿ. ಮೊದಲೇ ಮಾಡಿಟ್ಕೊಂಡಿರೋ ಮಸಾಲೆಗಳನ್ನು ನೀಟಾಗಿ ಥರ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳಿ. ಆಮೇಲೆ ಒಂದು ಬಾಣಲೆ ತಗೊಂಡು ಆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಕರಿಬೇವು ಮತ್ತು ಸಾಸಿವೆಯನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ ನಾವು ಮೊದಲೇ ಹೆಚ್ಚಿಟ್ಕೊಂಡ ನೀರುಳ್ಳಿಯನ್ನು ಹಾಕಿ ನೀಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಹೀಗೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವು ಮೊದಲೇ ಹೆಚ್ಚಿಟ್ಕೊಂಡಿರೋ ಹಾಗಲಕಾಯನ್ನು ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿರೋ ಹಾಗಲಕಾಯನ್ನು ನೀಟಾಗಿ ಸ್ವಲ್ಪ ಅದನ್ನು ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಅದನ್ನು ಬಾಣಲೆಗೆ ಹಾಕ್ಕೊಳ್ಳಿ. ಆಮೇಲೆ ನೀಟಾಗಿ ಒಮ್ಮೆ ಫ್ರೈ ಮಾಡಿ. ಫ್ರೈ ಆದ ತಕ್ಷಣ ನಾವು ಮೊದಲೇ ರೆಡಿ ಇಟ್ಕೊಂಡಿರುವ ಹುಳಿ ನೀರನ್ನು ಅದಕ್ಕೆ ಹಾಕಿ ಹುಳಿ ನೀರಲ್ಲೇ ಅದನ್ನ ಬೇಯಿಸಬೇಕು. ಅದಕ್ಕೆ ಸ್ವಲ್ಪನೂ ಕೂಡ ನೀರು ಮಿಕ್ಸ್ ಮಾಡಬಾರ್ದು. ಹುಳಿ ನೀರು ಆದ ತಕ್ಷಣ ಅದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿ. ಸ್ವಲ್ಪ ಜಾಸ್ತಿ ಬೆಲ್ಲ ಅಂತ ಹೇಳಿದ್ರೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಅಂದಾಜಿನ ಮೇಲೆ ನೀಟಾಗಿ ಬೆಲ್ಲ ಹಾಕ್ಕೊಳ್ಳಿ. ಅದಾದ ತಕ್ಷಣ ಹುಳಿ ನೀರು ಮತ್ತು ಬೆಲ್ಲ ಎರಡರಲ್ಲೇ ಈ ಫುಲ್ ಹಾಗಲಕಾಯಿ ಬೇಯಬೇಕು. ಒಂದು 5 ನಿಮಿಷ ನೀಟಾಗಿ ಒಂದು ಕ್ಲೋಸ್ ಮಾಡಿಕೊಂಡು ಹಾಗಲಕಾಯನ್ನು ಬೇಯಿಸ್ಕೊಳ್ಳಿ. ಹಾಗಲಕಾಯಿ ಬೆಂದ ನಂತರ ನಾವು ಅದಕ್ಕೆ ಮೊದಲೇ ರೆಡಿ ಮಾಡ್ಕೊಂಡಿರೋ ಪೌಡರ್ನ ಸ್ವಲ್ಪ ಹಾಕ್ಕೊಳ್ಳಿ. ಅದು ನಮಗೆ ಖಾರ ಎಲ್ಲ ಎಷ್ಟು ಪ್ರಮಾಣ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಜಾಸ್ತಿ ತೆಂಗಿನ ತುರಿಯನ್ನು ಇದಕ್ಕೆ ಯೂಸ್ ಮಾಡಬೇಕು. ತೆಂಗಿನ ತುರಿಯನ್ನು ಹೀಗೆ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಅದನ್ನು ನೀಟಾಗಿ ಇನ್ನೊಮ್ಮೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಅದನ್ನು ಬೇಯಿಸ್ಕೊಳ್ಳಿ. ಅದಾದ ತಕ್ಷಣ ನಮಗೆ ರುಚಿಕರವಾದಂಥ ಮತ್ತು ಆರೋಗ್ಯಕರವಾದಂಥ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಸೊ ಎಲ್ಲರೂ ಕೂಡ ಇದನ್ನೊಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.